ನಮಸ್ಕಾರ ಎಲ್ರಿಗೂ. ಇವತ್ತು ಪನ್ನೀರ್ ಬಟರ್ ಮಸಾಲ ಹೆಂಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀನಿ. ಫಸ್ಟು ಒಂದು ಪ್ಯಾನ್ ಒಳಗೆ ಬಟರ್ ಹಾಕಿ ಅದೊಂದು ಸ್ವಲ್ಪ ಕರಗೋ ತನಕ ವೇಟ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಆಮೇಲೆ 2 ಚಮಚ ಧನಿಯಾ ಪುಡಿ, ಆಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಆ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಮಸಾಲ ಹಾಕೊಂಡ್ಮೇಲೆ ಅದನ್ನು ಒಂದು ಸ್ವಲ್ಪ ಘಮ ಬರೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಜಾರ್ ಒಳಗೆ ಕೊತ್ತಂಬರಿ, ಮೆಣಸಿನ್ಕಾಯಿ, ಗೋಡಂಬಿ, ಆಮೇಲೆ ಚಕ್ಕೆ, ಲವಂಗ, ಉಳ್ಳಾಗಡ್ಡಿ, ಸೊ ಇಷ್ಟು ಹಾಕ್ಕೊಂಡು ಮಿಕ್ಸರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸುತ್ತಿದ್ಮೇಲೆ ಆ ಪೇಸ್ಟನ್ನು ಈ ಮಸಾಲೆ ಒಳಗೆ ಹಾಕ್ಕೊರಿ. ಪೇಸ್ಟನ್ನು ಮಸಾಲೆ ಒಳಗೆ ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ರಿ. ಅದೇನು ಫುಲ್ ಪೇಸ್ಟ್ ಇರಲಿಲ್ಲ ಅಷ್ಟನ್ನು ಹಾಕೋರಿ. ಸೊ ಇದಕ್ಕೆ ಒಂದು 2 ಈರುಳ್ಳಿ, 2 ಉಳ್ಳಾಗಡ್ಡಿ, ಒಂದು 5-6 ಮೆಣಸಿನ್ಕಾಯಿ ಆದರೆ ಸಾಕು. ಪೇಸ್ಟ್ ಎಲ್ಲ ಹಾಕೊಂಡು ಮಸಾಲೆ ಒಳಗೆ ಮಿಕ್ಸ್ ಮಾಡಿರಿ. ಇದನ್ನು ಫಸ್ಟು ಇದಕ್ಕೆ ನಾವಿನ್ನೂ ಉಪ್ಪೇನೂ ಹಾಕಿಲ್ಲ, ಅದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಉಪ್ಪು ಹಾಕಿಬಿಟ್ಟಿವಿ. ಸ್ವಲ್ಪ ತಿಕ್ನೆಸ್ ಬರಬೇಕು, ಸ್ವಲ್ಪ ಗಟ್ಟಿ ಆಗೋ ತನಕ ಹಂಗೆ ಬಿಡೋಣ. ಅದ್ರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಗ್ರೇವಿ ಒಳಗೆ ಹಾಕ್ಕೊಂಡು ಚಲೋ ಕಲಿಸ್ಬೇಕು. ಆಮೇಲೆ ಅದೇನು ಜಾರ್ ಒಳಗೆ ಇನ್ನೂ ಮಿಕ್ಸರ್ ಉಳಿದಿರ್ತಲ್ಲ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಿ ಅದೇ ಗ್ರೇವಿಗೆ ಹಾಕಬೇಕು. ಬೇಕಿದ್ರೆ ಮತ್ತೊಮ್ಮೆ ಮೇಲೆ ನೀರು ಹಾಕ್ಬೋದು. ಇದಕ್ಕೆ ನಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಬೇಕಾಗ್ತದೆ. ನಾವಿಲ್ಲಿ ಇಬ್ಬರಿಗೆ ಮಾಡ್ಲತ್ತೀವಿ, ಸೊ ಅದ್ರ ಸಲಂದೆ ಒಂದು ಸ್ವಲ್ಪ ಕಡಿಮೆನೇ ಮಾಡಿದ್ವಿ ಇವಾಗ. ಸೊ ಇಷ್ಟಿರ್ಬೇಕು ಕನ್ಸಿಸ್ಟೆನ್ಸಿ. ಸ್ವಲ್ಪ ಅದಾದಮೇಲೆ ಅದನ್ನ ಸ್ವಲ್ಪ 5 ನಿಮಿಷ ಮುಚ್ಚಿಟ್ಟು ಆಮೇಲೆ ನೋಡಿದ್ರೆ ಇದಿಷ್ಟು ಗಟ್ಟಿಯಾಗಿರ್ತದೆ. ಸೊ ಇದಕ್ಕೆ ಇವಾಗ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನೂ ಹಾಕೋಬೋದು, ಇಲ್ಲ ಸಾಕು ಇಷ್ಟೇ ತಿಕ್ನೆಸ್ ನಮಗಂತ ಅಂದರೆ ಹಿಂಗೆ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕಾಗ್ತದೆ. ಅದೇನಂದರೆ ಇದಕ್ಕೆ ಮೊಸರು ಹಾಕ್ಬೇಕು ಇವಾಗ. ಸೊ ಇದಕ್ಕೆ ಮೊಸರು ಜೊತೆ ಅದಿಲ್ಲ ಅಂದ್ರೂ ನಾವು ಮಿಲ್ಕ್ ಕ್ರೀಮ್ನೂ ಹಾಕ್ಬೋದು. ಸೊ ಇದೊಂದು ಸ್ವಲ್ಪ ಹುಳಿ ಬರಲಿ ಅಂತ ನಾವು ಮೊಸರು ಹಾಕಿದ್ವಿ. ಒಂದು 4-5 ಚಮಚ ಮೊಸರಾದರೂ ಸಾಕು. ಸೊ ಮೊಸರು ಹಾಕಿ ಗ್ರೇವಿನ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕೆ ಬಿಡಬೇಕು ಇದನ್ನು. ಸೊ ಇದಾದಮೇಲೆ ಹಸಿ ಬಟಾಣಿನ ನಮ್ಗೆ ಎಷ್ಟು ಬೇಕಷ್ಟು ಆ ಗ್ರೇವಿ ಒಳಗೆ ಹಾಕಬೇಕು. ಸೊ ಇದರಲ್ಲಿ ನಾವು ಅರ್ಧನೇ ಹಾಕಿದ್ವಿ, ಜಾಸ್ತಿ ಆದ್ರೂ ಪನ್ನೀರ್ ಅದು ಎಲ್ಲ ಜಾಸ್ತಿ ಆಗ್ತದೆ ಅಂತೇಳಿ. ಸೊ ಅರ್ಧ ಬಟಾಣಿ ಹಾಕಿ ಮತ್ತೆ ಗ್ರೇವಿ ಒಳಗೆ ಅದೊಂದು ಸ್ವಲ್ಪ ಬಟಾಣಿ ಕುದಿಯೋ ತನಕ ವೇಟ್ ಮಾಡಿ ಅದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದಮೇಲೆ ಅದಕ್ಕೆ ಪನ್ನೀರ್ ಹಾಕ್ಬೇಕು. ಪನ್ನೀರನ್ನ ನಾವು ಮೊದಲೇ ಈಗ ಸ್ಕ್ವಯರಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಿ. ಸೊ ಆ ಪನ್ನೀರ್ನ ಇವಾಗ ನಾವು ಅದು ಗ್ರೇವಿಗೆ ಹಾಕ್ತೀವಿ. ಸೊ ಗ್ರೇವಿಗೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಗ್ರೇವಿಗೆ ಹಾಕಿದ್ಮೇಲೆ ಅದು ಪಲ್ಯ ಒಂದು ಸ್ವಲ್ಪ ಕುದಿಯೋ ತನಕ ವೇಟ್ ಮಾಡಬೇಕು. ಸೊ ಇದು ಕುದಿಯೋ ತನಕ ವೇಟ್ ಮಾಡಿದ್ರೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಹೆಂಗಾಗಿದೆ ಅಂತ. ಸೊ ಈ ಥರ ಆಗಿದೆ ಇವಾಗ. ಸೊ ಇದಕ್ಕೆ ಕಸ್ತೂರಿ ಮೆಥಿನೂ ಹಾಕ್ಬೋದು, ಇದು ಆಪ್ಷನಲ್ಲು, ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಾವು ಕಸ್ತೂರಿ ಮೆಥಿ ಹಾಕ್ತೀವಿ. ಇದಕ್ಕೆ ಒಂದು 2-3 ಸ್ಪೂನ್ ಕಸ್ತೂರಿ ಮೆಥಿ ಹಾಕಿದ್ರೆ ಸಾಕು. ಸೊ ಇವಾಗ ಕಸ್ತೂರಿ ಮೆಥಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಸೊ ಈಗ ನೋಡ್ಬೋದು ಪಲ್ಯ ರೆಡಿ ಆಯಿತು.